ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಅಲಸಂದೆ ಕಾಳನ್ನು ಬಿಡಿಸ್ತೀವಲ್ಲ, ಕಾಯಿನ ಬಿಡಿಸಿ ಬಂದಿದ್ದ ಅಲಸಂದೆ ಕಾಳನ್ನು ನಾವು ಬೆಂದಿ ಅಂತ ಮಾಡ್ತೀವಿ. ಅದನ್ನು ನಾನು ಇವತ್ತು ಹೇಗೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದು ನಾನು ಅಲಸಂದೆ ಕಾಳನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ. ಕಾಯಿ ತೊಗೊಂಬಂದಿದ್ದು ಅದನ್ನು ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನು ಫ್ರೀಝರಲ್ಲಿ ಇಟ್ಟಿರ್ತೀನಿ, ಬೇಕಾದಾಗ ತೆಗೆದು ಬಳಸ್ತೀನಿ. ಅದು 2 ಲೋಟ ನಾನು ತೊಗೊಂಡಿದ್ದೀನಿ. 2 ಲೋಟ ಅಲಸಂದೆ ಕಾಳನ್ನು ತೊಗೊಂಡಿದ್ದೀನಿ. ಅದಕ್ಕೆ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು 2 ಲೋಟ ನೀರನ್ನು ಹಾಕಿಬಿಟ್ಟು, 1 ಲೋಟ ದೊಡ್ಡ ಲೋಟದಲ್ಲಿ 1 ಲೋಟ ಹಾಕಿದ್ದೀನಿ, ಚಿಕ್ಕ ಲೋಟದಲ್ಲಾದರೆ 2 ಲೋಟ ನೀರನ್ನು ಹಾಕಿಬಿಟ್ಟು 5 ವಿಷಲ್ ತಗೊಂಡಿದ್ದೀನಿ. ಇದು ಸ್ವಲ್ಪ ಹಸಿದಿರೋದ್ರಿಂದ, ರಾ ಇರೋದ್ರಿಂದ ಇದನ್ನು ಅದಕ್ಕೇನು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೋಬೇಕಾಗಿಲ್ಲ. ಹಾಗೆ ವಿಷಲ್ ಹಾಕಿದ್ರೆ ಸಾಕು, ಬೆಂದ್ಬಿಡುತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ. ಇದು 5 ವಿಷಲ್ ತರಿಸ್ಕೊಂಡಿದ್ದು, ಚೆನ್ನಾಗಿ ಬೆಂದಿದೆ. ಇದಕ್ಕೆ ಇದನ್ನು ಇವಾಗ ಕುಕ್ಕರಿಂದ ತೆಗೆದುಬಿಟ್ಟು ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಇದಕ್ಕೆ ಮಸಾಲೆ ಏನು ಹಾಕ್ಬೋದು ಅಂತ ತೋರಿಸ್ತೀನಿ. ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮ್ಮ ರುಚಿಗೆ ಎಷ್ಟು ಬಿಸಿ ಖಾರ ಎಷ್ಟು ಬೇಕು ಅದು ನೋಡಿಬಿಟ್ಟು, ಒಂದು 5 ಗುಂಟೂರು ಮೆಣಸಿನ್ಕಾಯಿ, ಒಂದು 4 ಬೆಳ್ಳುಳ್ಳಿ ಬೀಜಗಳನ್ನು ತೊಗೊಂಡಿದ್ದೀನಿ, ಒಂದು ಸಣ್ಣ ಗೊಲಿ ಗಾತ್ರದ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದು ಮತ್ತು ಒಂದು ದೊಡ್ಡ ಸ್ಪೂನ್ನಷ್ಟು, ಟೇಬಲ್ ಸ್ಪೂನ್ನಷ್ಟು ಬೆಂದಿರೋ ಅಲಸಂದೆ ಕಾಳನ್ನು ತೊಗೊಂಡಿದ್ದೀನಿ. ಇದು ಇಷ್ಟನ್ನು ಹಾಕಿಬಿಟ್ಟು ಮಿಕ್ಸಿನಲ್ಲಿ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ಇದು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು ಕಾಳು ತೆಗೆದಿಟ್ಟಿದ್ನಲ್ಲ ಅದನ್ನು ಹುಣಸೆಹಣ್ಣಿನ ಜೊತೆ ಎಲ್ಲ ಹಾಕಿಬಿಟ್ಟು ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು. ಇದು ನಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಹಾಕ್ಕೋಬೇಕು ಮೆಣಸಿನ್ಕಾಯಿನ. ಈಗ ರುಬ್ಬಿರೋ ಮಿಕ್ಸಿ ಮಾಡಿರೋ ಮಸಾಲೆನ ಈಗ ಇದು ಕುದೀತಾ ಇರೋ ಅಲಸಂದೆ ಕಾಳಿನ ಪಾತ್ರೆ ಒಳಗೆ ಹಾಕ್ಕೋಬೇಕು. ಅದಕ್ಕೆ ಮಿಕ್ಸಿನ ತೊಳೆದ್ಬಿಟ್ಟು ಅದರಲ್ಲಿ ಬರುವಂಥ ನೀರನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಕುದಿಸ್ಕೋಬೇಕು. ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಒಂದು 2 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಆಮೇಲೆ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಬೇಕಾದರೆ ಉಪ್ಪನ್ನು ಹಾಕ್ಕೋಬೋದು. 2 ಸ್ಪೂನ್ ಹಾಕಿದ್ದೀನಿ ಸದ್ಯಕ್ಕೆ. ಆಮೇಲೆ ಬೇಕಾದರೆ ಲಾಸ್ಟಲ್ಲಿ ಮತ್ತೆ ಆ್ಯಡ್ ಮಾಡ್ಕೊಳ್ಳೋಕ್ಕಾಗತ್ತೆ. ಈಗ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದು ಚೆನ್ನಾಗಿ ಕುದಿ ಚೆನ್ನಾಗಿ ಬರಬೇಕಿದು, ಚೆನ್ನಾಗಿ ಕುದಿಬೇಕು. ಆವಾಗ ಅದು ಟೇಸ್ಟು ಚೆನ್ನಾಗಾಗುತ್ತೆ. ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಕರಡಿಸ್ಬಿಟ್ಟು ಹಾಕಿದ್ದೀನಿ. 1 ಸ್ಪೂನ್ ಬೇಕಿದ್ರೂ ಹಾಕ್ಬೋದು. ನಾನು ಅರ್ಧ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ನೀರಲ್ಲಿ ಕರಡಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಬೇಕಾದ್ರೆ ರುಬ್ಬಬೇಕಾದ್ರೂ ಹಾಕ್ಕೋಬೋದು. ಅರ್ಧ ಸ್ಪೂನು ಅಕ್ಕಿ ಹಿಟ್ಟು ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ಕರಡಿಸ್ಬಿಟ್ಟು. ಅದು ಕುದೀತಾ ಇರ್ಬೇಕಾದ್ರೆ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬರುತ್ತೆ ಅಂತ ಹೇಳಿ ಹಾಕೋದದು ಅಕ್ಕಿ ಹಿಟ್ಟು. ಮತ್ತು ಇವಾಗ ನಾನು 1 ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. ನಾನು ಸಿಪ್ಪೆ ಬಿಡಿಸೋದಿಲ್ಲ, ಸಿಪ್ಪೆ ಸಮೇತ ಜಜ್ಜಿಬಿಟ್ಟು ಹಾಕ್ತೀನಿ. ಜಜ್ಜದೇ ಹಾಕಬಾರ್ದು, ಸಿಪ್ಪೆ ಸಮೇತ ಹಾಕಿದ್ರೆ ಜಜ್ಜಿಬಿಟ್ಟು ಹಾಕಬೇಕು. ಮತ್ತು ಇದಕ್ಕೆ ಜಾಸ್ತಿ ಕೊಬ್ಬರಿ ಎಣ್ಣೆನ ಹಾಕ್ಕೋಬೇಕು. ಕೊಬ್ಬರಿ ಎಣ್ಣೆ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ. ಇದು ಕೊಬ್ಬರಿ ಎಣ್ಣೆ ಇಷ್ಟ ಇಲ್ಲ ಅಂತಿದ್ರೆ ಮತ್ತೆ ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದರಲ್ಲಿ ಮಾಡ್ಕೋಬೋದು. ಬಟ್ ಇದಕ್ಕೆ ಕೊಬ್ಬರಿ ಎಣ್ಣೆನೇ ಚೆನ್ನಾಗಿ ಟೇಸ್ಟ್ ಕೊಡೋದು. ಕೊಬ್ಬರಿ ಎಣ್ಣೆಯಲ್ಲಿ ನಾನು ಕುಟ್ಬಿಟ್ಟು ಇಟ್ಟಿರೋ ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡು ಇದನ್ನು ಸಣ್ಣ ಬೆಂಕಿ ಮೇಲಕ್ಕೆ ಕೆಂಪಗೆ ಮಾಡ್ಕೋಬೇಕು. ಇದು ಚೆನ್ನಾಗಿ ಕೆಂಪಗಾಗಬೇಕು, ಹಸಿದಂಗೆ ಹಾಕ್ಕೋಬಾರ್ದು ಒಗ್ಗರಣೆ. ಈ ಥರ ಕೆಂಪದಾಗಬೇಕು. ಕೆಂಪದಾದಮೇಲೆ ಈ ಬೆಂದಿಗೆ ಒಗ್ಗರಣೆನ ಹಾಕಿದ್ದೀನಿ ನೋಡಿ. ಇದು ಒಗ್ಗರಣೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕು. ಈಗ ನಮ್ಮ ಬೆಂದಿ ರೆಡಿ ಆಯಿತು. ಇದು ಒಂಥರ ಅನ್ನದ ಜೊತೆಯಲ್ಲಿ ಕಲಿಸ್ಕೊಂಡು ಊಟ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಅಷ್ಟು ತುಂಬಾ ಇರುತ್ತೆ. ಒಂದು ಬೆಂದಿ ಇದ್ದರೆ ಸಾಕು, ಒಂದು ತಟ್ಟೆ ಅನ್ನ ಊಟ ಮಾಡ್ಬೋದು. ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು. ನೀವು ಎಲ್ಲ ಒಂದು ಸರ್ತಿ ಮಾಡಿಕೊಂಡು ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಇದ್ದರೆ ಬರೀರಿ. ಥ್ಯಾಂಕ್ ಯು, ಧನ್ಯವಾದಗಳು.